ನಾನಿವತ್ತು ನಿಮಗೆ ಪೋರ್ಟರ್ ಆ್ಯಪ್ನಲ್ಲಿ ನಾನು ಕೂಡ ರೈಡ್ ಮಾಡಿ ಆರ್ಡರ್ ಹೇಗೆಲ್ಲ ಸಿಗುತ್ತೆ, ಪ್ರತಿ ರೈಡ್ ಅರ್ನಿಂಗ್ ಎಷ್ಟು, ಹಾಗೆ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಎಷ್ಟು, ಡೇ ಎಂಡಲ್ಲಿ ಟೋಟಲ್ ಅರ್ನಿಂಗ್ ಎಷ್ಟು ಮಾಡಿದೆ, ಹಾಗೆ ಇವೆಲ್ಲವನ್ನು ಕ್ಲಿಯರಾಗಿ ನೋಡ್ಬೋದು. ಸೊ ಸ್ಟಾರ್ಟ್ ಮಾಡಿರೋದು ನಾನು ಮಧ್ಯಾಹ್ನ 3 ಗಂಟೆ ಮೇಲೆ. ಈಗ ಫಸ್ಟ್ ಯೂಸರ್ಸ್ ಆಗಿದ್ರೆ ಗೋ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಫಸ್ಟ್ ಆರ್ಡರ್ ಬಂದಿರೋದು 270. ಸೊ ಇದು ಅರೌಂಡ್ ಒಂದು 20 ಕಿಲೋಮೀಟರ್ಸ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಬಟ್ ನಾನು ಏನಕ್ಕೆ ಆರ್ಡರ್ ಎಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಸ್ಟಾರ್ಟ್ ಮಾಡ್ತಿರೋದೇ ನಾನು ಇವಾಗ 3 ಗಂಟೆಗೆ. 3 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ರೆ ವಾಪಸ್ ಕೂಡ ಬರಬೇಕು, ಆಮೇಲೆ ತುಂಬಾ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನ ಎಕ್ಸೆಪ್ಟ್ ಮಾಡಿಲ್ಲ. ನೆಕ್ಸ್ಟ್ ಆರ್ಡರ್ ನಾನು ತಗೊಂಡಿರೋದು ಇದು 64 ರುಪೀಸ್ ತಗೊಂಡಿರೋದು. ಸೊ ಇದಿವಾಗ ನನಗೆ ಆರ್ಡರ್ ಮತ್ತೆ ಈಗ ಪಿಕಪ್ ಮತ್ತೆ ಡ್ರಾಪಿಂಗ್ ಕೊಡ್ಲಿಕ್ಕೆ ಟೋಟಲ್ ಆಗಿ ಒಂದು 4 ಕಿಲೋಮೀಟರ್ಸ್ ಅರೌಂಡ್ ಆಯಿತು. 4 ಕಿಲೋಮೀಟರ್ಸಿಗೆ 64 ರುಪೀಸ್ ಆಯಿತು. ಸೊ ನೆಕ್ಸ್ಟ್ ಆರ್ಡರ್ ಬಂದ್ಬಿಟ್ಟು ಇದನ್ನ ನಾನು ಸ್ಕಿಪ್ ಮಾಡಿದೆ. ನೆಕ್ಸ್ಟ್ ಆರ್ಡರ್ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಪಿಕಪ್ 1.7 ಕಿಲೋಮೀಟರ್ಸ್ ಇದೆ, ಅಲ್ಲಿಂದ ಮತ್ತೆ ಇನ್ನೊಂದಕ್ಕೆ ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಈಗ ಅದ್ರದ್ದು ನೆಕ್ಸ್ಟ್ ಆರ್ಡರ್ ಬಂದಿರೋದನ್ನ ನಾನು ತಗೊಂಡೆ ಆಲ್ರೆಡಿ 85 ರುಪೀಸ್ ಇದು. ಸೊ ಜಲ್ಪಾನಿಂದ ನನಗೆ ಚಿಕ್ಕಪೇಟೆಗೆ ಇತ್ತು. ಚಿಕ್ಕಪೇಟೆ ಅಥವಾ ಕೇರ್ ಮಾರ್ಕೆಟ್ಗೆ ಹೋಗುದು ಅಂತ ಹೇಳಿದ್ರೆ ಸಂಡೇ ತುಂಬಾ ರಶ್ ಇರುತ್ತೆ, ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಆರ್ಡರ್ ತಗೊಳ್ಳಿಕ್ಕೆ ಕೊಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಕೂಡ ಇವಾಗ ಕಂಪ್ಲೀಟ್ ಆಯ್ತು. ಅದ್ರ ಜೊತೆಗೆ ಇನ್ನೊಂದು ಆರ್ಡರ್ ಕೂಡ ಬರ್ತಾ ಇದೆ 87 ರುಪೀಸ್. ಬಟ್ ನಾನು ಅದನ್ನ ಸ್ಕಿಪ್ ಮಾಡಿದೆ. ಏನಕ್ಕಂತ ಹೇಳಿದ್ರೆ, ನೀವು ಚಿಕ್ಕಪೇಟೆಗೆ ಬಂದಾಗ ಇಲ್ಲಿ ಗ್ರೀನ್ ಕಲರ್ ಆರೋ ಮಾರ್ಕ್ ಕಾಣಿಸ್ತಿದಲ್ವಾ ನಿಮಗೆ, ಇನ್ಕ್ರೀಸ್ ಆರ್ಡರ್ ಟೈಪ್ ಅಲ್ಲಿ. ಸೊ ಅಂತದ್ ಆರ್ಡರ್ಸ್ ನ ಇಲ್ಲಿಂದ ತಗೊಂಡು ಹೋದ್ರೆ ನಿಮ್ಗೆ ಅದು ಬೆನಿಫಿಟ್ ಆಗುತ್ತೆ. ಏನಕ್ಕಂತ ಹೇಳಿದ್ರೆ ಇಲ್ಲಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ನಿಮ್ಗೆ ಟೈಮ್ ತುಂಬಾ ಹೋಗುತ್ತೆ. ಸೊ ಇಲ್ಲಿಗೆ ಬಂದ್ರೆ ಚಿಕ್ಕಪೇಟೆಗೆ ಬಂದಾಗ ಇಂಥ ಆರ್ಡರ್ಸ್ ತುಂಬಾ ಬರುತ್ತೆ, ಇದು ಮೇಲಿನ ಮೇಲೆ ಬರ್ತಾನೆ ಇರುತ್ತೆ. ಸೊ ಅಂತ ಆರ್ಡರ್ಸ್ ತಗೊಂಡ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ಸೊ ಇದನ್ನ ತಗೊಂಡು ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಅರೌಂಡ್ ಒಂದು 6 ಕಿಲೋಮೀಟರ್ ಸಮಥಿಂಗ್ ಹಿಂಗಾಗಿದೆ, ಜಯನಗರಲ್ಲಿ ಕೊಡ್ಲಿಕ್ಕಿದ್ದದ್ದು. ಸೊ ಇನ್ನೊಂದು ಫೋನ್ ನ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಎಕ್ಸಾಕ್ಟ್ ಆಗಿ ನಾನು ಅದು ಆರ್ಡರ್ ಬಂದಿದ್ದನ್ನ ನಿಮ್ಗೆ ಶೋ ಮಾಡಕ್ ಆಗ್ತಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಗೆ 15 ಸೆಕೆಂಡ್ ಒಳಗಡೆ ಆರ್ಡರ್ ತಗೋಬೇಕು. ಅವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ರೆ ಅದು ಆರ್ಡರ್ ಆಲ್ರೆಡಿ ಹೋಗ್ಬಿಡುತ್ತೆ. ಸೊ ಆರ್ಡರ್ ತಗೊಂಡಾದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಆರ್ಡರ್ ಬಂದ್ಬಿಟ್ಟು ನನಗೆ ಬಸವನಗುಡಿಯಿಂದ ಚಿಕ್ಕಪೇಟೆಗೆ ಮತ್ತೆ ಪುನಃ. ಸೊ ಇದು ಆನ್ಲೈನ್ ಪೇಮೆಂಟ್ ಆಗಿರೋದು, ನೀವು ಅಲ್ಲಿ ಕಾಣಿಸ್ತಿದೆ ನಿಮಗೆ 76 ಅಂತ ಹೇಳ್ಕೊಂಡು, ಕ್ಯಾಶ್ ಟು ಕರೆಕ್ಟ್ 0. ಸೊ ಇದನ್ನ ತಗೊಂಡು ಮತ್ತೆ ಪುನಃ ಇವಾಗ ಚಿಕ್ಕಪೇಟೆಗೆ ಹೋಗ್ಬೇಕು. ಸೊ ಇದು ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಅಕೌಂಟಿಗೆ ಬರುತ್ತೆ, ಅಂದ್ರೆ ಬ್ಯಾಂಕ್ ಅಕೌಂಟಿಗೆ ಅಲ್ಲ, ಪೋರ್ಟರ್ ಅಕೌಂಟಿಗೆ ಬರುತ್ತೆ. ನೀವು ಆದ್ಮೇಲೆ ನೀವು ಅದನ್ನ ನೀವು ವಿಡ್ರಾ ಮಾಡ್ಕೋಬಹುದು, ನಿಮ್ಮ ಅಕೌಂಟಿಗೆ ವಿಡ್ರಾ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಆರ್ಡರ್ ಏನಾಯ್ತು ಅಂತ ಹೇಳಿದ್ರೆ, ಚಿಕ್ಕಪೇಟೆಯಿಂದಾನೆ 2 ಸ್ಟಾಪ್ ಅಂದ್ರೆ 119 ಇದೊಂದು ಕಾಣಿಸ್ತಾ ಇದೆಯಲ್ಲ, ಇದಕ್ಕಿಂತ ಮೊದಲೊಂದು ಆರ್ಡರ್ ನಾನು ಇದು ಕೊಟ್ಟಿದ್ದೇನೆ. ಬಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಚಿಕ್ಕಪೇಟೆಯಿಂದಾನೆ ಚಿಕ್ಕಪೇಟೆ ಕೊಡ್ಲಿಕ್ಕಿತ್ತು, ಅಂದ್ರೆ ಎರಡು ಸ್ಟಾಪ್ ಇತ್ತು. ಸೊ ಅದನ್ನ ನಿಮ್ಗೆ ಫೈನಲ್ ಅಲ್ಲಿ ಲಾಸ್ಟಿಗೆ ತೋರಿಸ್ತೇನೆ. ಏನಕ್ಕೆ ಒಂದು ನನಗೆ ಆರ್ಡರ್ನ ರೆಕಾರ್ಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಚಿಕ್ಕಪೇಟೆಯಲ್ಲಿ ಸಂಜೆ ಟೈಮಲ್ಲಂತೂ ಹೆವಿ ಟ್ರಾಫಿಕ್ ಇತ್ತು. ಮತ್ತೆ ಇನ್ನೊಂದೇನಂದ್ರೆ ಮ್ಯಾಪ್ ನೆಟ್ವರ್ಕ್ ಲೋ ಆಗ್ಬಿಡುತ್ತೆ. ಅಲ್ಲಿ ಒಳಗೆ ಸಂದಿಲಿ ಕೊಡ್ಬೇಕಾದ್ರೆ ಫುಲ್ ನೆಟ್ವರ್ಕ್ ಲೋ, ಆಮೇಲೆ ತುಂಬಾ ಅದಕ್ಕೊಂದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಾನು ನಿಮ್ಗೆ ಫೈನಲ್ ಅಲ್ಲಿ ಅಮೌಂಟ್ ತೋರಿಸ್ತೇನೆ. ಲಾಸ್ಟ್ ಆರ್ಡರ್ 119 ನಾನು ಹುರಿಯೋಪೇಟೆಯಿಂದ ಅಂದ್ರೆ ಚಿಕ್ಕಪೇಟೆಯಿಂದ ನನಗೆ ಬನಶಂಕರಿ ಕೊಡ್ಲಿಕ್ಕೆ ಇದ್ದದ್ದು. ಸೊ ಇವಾಗ ನೀವು ಫೈನಲ್ ಆಗಿ ಹೇಳಿದಲ್ಲ, ನಾನು ಮಾಡಿರೋದು ಟ್ರಿಪ್ 6. ಸೊ ಅರ್ನಿಂಗ್ ಎಷ್ಟು ಬಂತು 608. ಬಟ್ ನೀವು ಇಲ್ಲಿ 3 ಅವರ್ಸ್ ಅಂತ 48 ಮಿನಿಟ್ಸ್ ಅಂತ ಇದೆ. ಬಟ್ ಆಕ್ಚುಲಿ 4 ಅವರ್ಸ್ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ 4 ಅವರ್ಸ್ 3 o'clock ಇಂದ ಸ್ಟಾರ್ಟ್ ಮಾಡಿ 7 o'clock ಎಂಡ್ ಮಾಡಿರೋದು, 7:10 ಹಿಂಗಾಗಿತ್ತು. ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ 119 ಮತ್ತೆ 139, ಅದೇ ನಾನೊಂದು ಆರ್ಡರ್ ಮಿಸ್ ಆಗಿತ್ತು ಅಂತ ಹೇಳಿದ್ರೆ 2 ಸ್ಟಾಪ್ ಕೊಡ್ಲಿಕ್ಕಿತ್ತು. ಸೊ ಅದು 139. ಸೊ ಇವಾಗ ನೀವು ನೋಡ್ಬೇಕಾಗಿರೋದು ಏನಂದ್ರೆ 139, 119 ಆಮೇಲೆ 125 ಇದೆಲ್ಲ 3 ಆರ್ಡರ್ ಕೂಡ ನಾನು ಚಿಕ್ಕಪೇಟೆಯಿಂದ ತಗೊಂಡಿರೋದು. ನಾನು ಏನಕ್ಕೆ ಇವಾಗ 2-3 ಸಲನೂ ಕೂಡ 3 ಆರ್ಡರ್ ಕೂಡ ಚಿಕ್ಕಪೇಟೆ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ, ಏನಕ್ಕೆ ಅಂತ ಹೇಳಿದ್ರೆ, ನೀವು ಇವಾಗ ಜಯನಗರ್ ಅಥವಾ ಬೇರೆ ಯಾವ್ದಾದ್ರು ಕಡೆ ನಿಂತುಕೊಂಡ್ರೆ ನಿಮ್ಗೆ ಈ ತರ ಇನ್ಕ್ರೀಸಿಂಗ್ ಆರ್ಡರ್ ಆತರ ಇವಾಗ ಗ್ರೀನ್ ಕಲರ್ ಅಲ್ಲಿ ಸಿಗ್ತಲ್ಲ, ಅದು ಸ್ವಲ್ಪ ಕಮ್ಮಿ ಸಿಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಕೆಲವೊಂದು ಆರ್ಡರ್ಸ್ ನಿಮ್ಗೆ ಮೇಲಿಗೆ ಬರಲ್ಲ. ಇವಾಗ ನಾನು ಅಲ್ಲಿ ಚಿಕ್ಕಪೇಟೆಗೆ ಹೋಗಿದ್ರಿಂದ ಸಡನ್ ಆಗಿ ಅಲ್ಲಿ ನಿಂತ ನೆಕ್ಸ್ಟ್ ಆರ್ಡರ್ ಮತ್ತೆ ಬರ್ತಾನೆ ಇದೆ. ಬಟ್ ಬೇರೆ ಪ್ಲೇಸಸ್, ಇವಾಗ ಕೆಲವೊಂದು ಪ್ಲೇಸಸ್ ಅಲ್ಲ, ಸೆಲೆಕ್ಟೆಡ್ ಪ್ಲೇಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆರ್ಡರ್ಸ್ ಬರೋದು ಸ್ವಲ್ಪ ಕಮ್ಮಿ. ನೀವು ಒಂದು 10 ನಿಮಿಷ ಅಥವಾ 15 ನಿಮಿಷ ಕಾಯ್ಬೇಕಾಗತ್ತೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇವಾಗ 5 ಕಿಲೋಮೀಟರ್ಸ್ ಅಥವಾ 6 ಕಿಲೋಮೀಟರ್ ಹೋಗ್ಲಿಕ್ಕಿದ್ರೆ ನಿಮ್ಗೆ ಅಮೌಂಟ್ ಎಷ್ಟು ತೋರಿಸೋದು ಅಂತ ಹೇಳಿದ್ರೆ 80 ರೂಪಾಯಿ ತೋರಿಸಬಹುದು ಅಥವಾ 85 ಆ ತರ. ಇವಾಗ ನಾನು 6 ಕಿಲೋಮೀಟರ್ ಅಥವಾ 7 ಕಿಲೋಮೀಟರ್ ನಾನು ಚಿಕ್ಕಪೇಟೆಯಿಂದ ತಗೊಂಡ್ರೆ ನನಗೆ 125. ಸೊ ಏನಕ್ಕೆ ಆ ತರ ಕೊಡ್ತಾರೆ ಅಂತ ಹೇಳಿದ್ರೆ,
ಅಲ್ಲಿ ತುಂಬ ಟ್ರಾಫಿಕ್ ಇರೋದ್ರಿಂದ ಟೈಮ್ ತುಂಬ ಹೋಗುತ್ತೆ. ಆಮೇಲೆ ಅಲ್ಲಿ ಗಾಡಿ ಓಡಿಸೋದು ಕೂಡ ತುಂಬ ಕಷ್ಟ. ನೀವು ಸಂದಿಲಿ ಹೋಗ್ಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಬರುತ್ತೆ. ಮ್ಯಾಪ್ ನೀವು ಲೆಫ್ಟ್ ಹೋಗ್ತಾ ಇದ್ರೆ ರೈಟ್ ತೋರಿಸ್ಬೋದು. ಅದಕ್ಕೆ ಚಿಕ್ಕಪೇಟೆಯಲ್ಲಿ ನಾರ್ಮಲ್ ಆಗಿ ನೀವು ಪೋರ್ಟ್ರ್ ಮಾಡ್ತೇನೆ ಅಂತ ಹೇಳಿದ್ರೆ ಫಸ್ಟಿಗೇನೆ ನೋಡ್ಕೊಳ್ಳಿ, ರೈಟ್ ಲೆಫ್ಟ್ ಒಂದು ಅಟ್ಲೀಸ್ಟ್ ಒಂದು 100 ಮೀಟರ್ ಹಿಂಗೆ ಹೋಗ್ಬೇಕು ಅಂತ ನೋಡ್ಕೊಂಡ್ರೆ ನಿಮ್ಗೆ ಸ್ವಲ್ಪನಾದ್ರೂ ಈಸಿ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಲೆಫ್ಟಲ್ಲಿ ಹೋಗ್ತಿದ್ರೆ ರೈಟ್ ತೋರಿಸ್ಬೋದು, ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ. ಇನ್ನೊಂದು ಏನಂತ ಹೇಳಿದ್ರೆ ನೀವು ಇವಾಗ ಇದೇ ತರ ಅರ್ನಿಂಗ್ ಡೈಲಿ ಮಾಡ್ತೀರಂತನೂ ಹೇಳಕ್ಕಾಗಲ್ಲ. ಸೊ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಸೆಲೆಕ್ಟೆಡ್ ಏರಿಯಾಸ್ ನೀವು ಅಂದ್ರೆ ಇವಾಗ ನಾನಿವಾಗ ಮಾಡಿದ್ದು ಸಂಜೆ ಹೊತ್ತಲ್ಲಿ, ಬೆಳಿಗ್ಗೆ ಟೈಮ್ ಮಾಡಿದ್ರೆ ನಾನು ದೂರದ್ದು ಕೂಡ ತಗೋಬಹುದು, 200-300 ರುಪೀಸ್ ತಗೋಬಹುದು. ಬಟ್ ಸಂಜೆ ಆಗಿರೋದ್ರಿಂದ ಮನೆಗೂ ರಿಟರ್ನ್ ಬರಬೇಕಾಗತ್ತೆ. ಸೊ ಮನೆಗೆ ಬರಬೇಕು ಅಂತ ಆದಾಗ ಚಿಕ್ಕ ಆರ್ಡರ್ ತಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಆರ್ಡರ್ ತಗೊಂಡು ನೀವು ಆ ಕಡೆ ಹೋದ್ರೆ ರಿಟರ್ನ್ ಬರಬೇಕಾದ್ರೆ ನೀವು ಕಾಲಿಗೆ ಬರಬೇಕಾಗತ್ತೆ, ಯಾಕಂದ್ರೆ ಬೇಗ ಮನೆಗೂ ಬರಬೇಕು. ಆಮೇಲೆ ನೀವು ಹೇಳ್ದಾಗೆ ಆರ್ಡರ್ ಕೂಡ ನಿಮ್ ಕಡೆನೂ ಬರುವುದಿಲ್ಲ. ಸೊ ಇದು ಪ್ಲಸ್ ಅಂಡ್ ಮೈನಸ್. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಹೇಳಿದ್ರೆ ಝೀರೋ ಡಿಡಕ್ಟ್. ಎಷ್ಟು ಅಮೌಂಟ್ ಆರ್ಡರ್ ಮೇಲೆ ಇರುತ್ತೆ ಅಷ್ಟೇ ಅಮೌಂಟ್ ನಿಮಗೆ ರಿಸೀವ್ ಆಗುತ್ತೆ. ಇದಾಗಿತ್ತು ಒಂದು ಪೋರ್ಟರ್ನ ಅನುಭವ. ಇದು ಯಾರು ಮೊದಲು ಮಾಡ್ತಾ ಇರೋರು ಅಥವಾ ಇನ್ಫಾರ್ಮೇಶನ್ ಯಾರಿಗೆ ಬೇಕಿತ್ತು ಅಥವಾ ನೆಕ್ಸ್ಟ್ ಯಾರು ಮಾಡ್ತೇನೆ ಅನ್ಕೊಂಡಿರೋರಿಗೆ ಹೆಲ್ಪ್ ಆಗಿದೆ ಅನ್ಕೊಳ್ತೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ.